ವಿದ್ಯಾರ್ಥಿಗಳೇ, ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ನಾವು ಇಂದು 4ನೆಯ ತರಗತಿಯ ಪಾಠ 4 ಮಳೆ ಪದ್ಯವನ್ನು ನೋಡೋಣ. ಯಾರೆಲ್ಲ ನಮ್ಮ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈಗ ಪದ್ಯವನ್ನು ಪ್ರಾರಂಭಿಸೋಣ. ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಬಿಸಿಲ ಜಳಕ್ಕೆ ಕಡಲ ನೀರು ಅಂದ್ರೆ ಬಿಸಿಲಿನ ಒಂದು ಸೆಕೆಗೆ ಅಥವಾ ಜಳಕ್ಕೆ ಸಮುದ್ರದಲ್ಲಿರ್ತಕ್ಕಂತಹ ನೀರು ಏನಾಗ್ತತಿ, ಆವಿ ಆಗ್ತತಿ. ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಅದು ಆವಿಯಾಗಿ ಅಲ್ಲಿಂದ ಒಣ ಹವೆ ಏನಾಗ್ತತಿ, ಸಮುದ್ರ ಕಡೆಯಿಂದ ನೆಲದ ಕಡೆ ಬೀಸಿ ಬರುತ್ತದೆ. ನೋಡ್ರಿ, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಲದ ಮೇಲೆ ಇರ್ತಕ್ಕಂತಹ ಗುಡ್ಡ ಬೆಟ್ಟಗಳು ಏನಾಯ್ತು, ಅಡ್ಡಲಾಗಿರ್ತಾವ. ಆ ಗಾಳಿ ಬರ್ತಾ ಇರೋ ಗಾಳಿಯನ್ನ ತಡೆದು ನಿಲ್ಲಿಸ್ತಾವ. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಆ ತಡೆದು ನಿಂತಹ ಆವಿ ಏನಿರುತ್ತಲ್ಲ ಅದು ಮೇಲಕ್ಕೇರ್ತತಿ, ಏರಿ ಮೋಡ ಆಗಿರ್ತತಿ. ಅಲ್ಲಿ ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಒಂದು ಕ್ಷಣದೊಳಗ ಅದು ಮೇಲೆ ಇರಿದಾಗ ಅಲ್ಲಿ ಮೋಡ ಕವಿಯುತ್ತದೆ, ಮೋಡ ಆಗ್ತತಿ. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ನೋಡ್ರಿ, ಯಾವಾಗಲೂ ಮಳೆ ಬರುವಾಗ ಗುಡುಗುವಾಗ ಫಸ್ಟ್ ಮಿಂಚು ಕಂಡ ನಂತರ ಗುಡುಗು ಕಾಣಿಸಿಕೊಳ್ಳುತ್ತದೆ ಅಂಥೇಳಿ ಗಾದೆ ಮಾತೈತಿ, ಹೌದಾ? ಮೊದಲು ಮಿಂಚು ಕಾಣ್ತತಿ, ಆಮೇಲೆ ಗುಡುಗಿನ ಶಬ್ದ ಕೇಳಿಸ್ತತಿ. ಮಿಂಚಿದಾಗ ಜಗಕ್ಕೆಲ್ಲ ಬೆಳಕು ಕಾಣಿಸ್ತದ. ಮೋಡ ಆಕತಿ. ಮೋಡ ಆದ ನಂತರ ಮಿಂಚಿ ಆ ಮಿಂಚಿನ ಬೆಳಕು ಪೂರ್ತಿ ಜಗಕ್ಕೆ ಬೆಳಕನ್ನ ನೀಡ್ತತಿ. ಆವಾಗ ಆ ಮಿಂಚು ಕಂಡ ನಂತರ ಗುಡುಗು ಬಡಿಯುತ್ತತಿ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ನೋಡ್ರಿ, ಮೋಡ ಮೇಲಕ್ಕೇರಿದಾಗ ಅಲ್ಲಿ ತಂಪು ವಾತಾವರಣ ಆ ಮೋಡಕ್ಕೆ ತಗಲಿದಾಗ ಆ ಆವಿ ತಣಿತೈತಿ. ಆವಿ ತಣ್ಣಗಾಕತಿ. ತಣ್ಣಗಾದ ತಕ್ಷಣ ಅದೇನಾಗ್ತತಿ, ಭಾರ ಆವಾಕತಿ. ಅಲ್ಲಿ ಗಾಳಿಯಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಅದು ಯಾವಾಗ್ಲೂ ನೀರಾವಿಗೆ ನಾವು ತಂಪನ್ನ ತಗಲಿಸಿದಾಗ ಅದು ನೀರ್ ಹಾಕೈತಿ. ಅವಾಗ ಅದು ಕೆಳಗಡೆ ಕುಸಿಯ ತೊಡಗುತ್ತದೆ, ಕೆಳಗಡೆ ಬೀಳತೊಡಗುತ್ತದೆ. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ನೋಡ್ರಿ, ಅಲ್ಲಿ ಭಾರ ಆದ ತಕ್ಷಣ ಆವಿಗೆ ತಂಪನ್ನು ನೀಡಿದಾಗ ಅದು ನೀರಿನ ಹನಿಗಳಾಗಿ ಅಂದ್ರೆ ಮುತ್ತಿನಂತಹ ಮಳೆಯಾಗಿ ನೀರು ಕೆಳಗಡೆ ಸುರಿಯೋಕ್ ಸ್ಟಾರ್ಟ್ ಆಗುತ್ತೆ. ಆ ಸುರಿದಂತಹ ಮಳೆಯಿಂದ ಕೆರೆಗಳು, ತೊರೆಗಳು, ಹಳ್ಳ ಹೊಳೆಗಳು, ನದಿಗಳು ಎಲ್ಲ ತುಂಬಿ ಹರಿಯುತ್ತವೆ ಎಂದು ಕವಿಯವರು ವರ್ಣಿಸಿದ್ದಾರೆ. ಅಂದ್ರ ಕವಿ ಇಲ್ಲಿ ಜಲಚಕ್ರದ ಬಗ್ಗೆ ಸಂಪೂರ್ಣವಾಗಿ ಈ ಪದ್ಯದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಈ ವರ್ಣನೆ ಮಾಡಿದಂತಹ ಕವಿಗಳು ಯಾರಪ್ಪ ಅಂದ್ರ ಪಳಕಳ ಸೀತಾರಾಮ ಭಟ್ರವರು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.